ಏನು ಕಾಣಿಸ್ತಿದೆ ಇದು ರಸ್ತೆ ಬರುತ್ತೆ ಅಣ್ಣ. ಇದು ಮೆಟ್ಲಿಂಗ್ ರೋಡ್ ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ ನೋಡಿ. ಟ್ರಾನ್ಸ್ಫಾರ್ಮರ್ ಪಕ್ಕದಲ್ಲೇ ಇದೆ, ಒಳ್ಳೆ ವ್ಯೂಸ್ ಇದೆ. ಬಟ್ ಇದು ರೆಡ್ ಸಾಯಿಲ್ ಸರ್. ಈ ಕಡೆ ದಾರಿ ಬರುತ್ತೆ, ಎರಡು ಕಡೆಗೂ ದಾರಿ ಬರುತ್ತೆ. ಇದು ಬಂದು 4 ಎಕರೆ 24 ಗುಂಟೆ ಜಾಗ ಬರುತ್ತೆ. ಅಂದರೆ ಅವರು ಏನು ವ್ಯವಸಾಯ ಮಾಡ್ದೇ ಹಿಂಗೆ ಬಿಟ್ಬಿಟ್ಟಿದ್ದಾರೆ, ಮಾಡೋಕ್ಕಾಗ್ತಾಯಿಲ್ಲ ಪಾಪ ರೈತರು. ಅವ್ರ ಕೈಲಿ ಏನೂ ವರ್ಕೌಟ್ ಇಲ್ಲ, ಮಾಡೋಕ್ಕೆ ಆಗ್ತಾಯಿಲ್ಲ. ಅವರು ಆರ್ಥಿಕ ದುಪ್ಪಟ್ಟಿಂದ ಈ ಜಾಗ ಕೊಡ್ತಾಯಿದ್ದಾರೆ, ಸೇಲ್ಗಿಟ್ಟಿದ್ದಾರೆ. ಇದು 4 ಎಕರೆ 20 ಗುಂಟೆ. ಇದು ಕಡಿಮೆ ರೇಟಲ್ಲಿ, ಚೀಪ್ ರೇಟಲ್ಲಿ ಆಗ್ತಕ್ಕಂಥ ಜಾಗ ಇದು. ಅಂದರೆ ಆ್ಯಕ್ಚುಲಿ ಬಂದಿದ್ದು ಪಟ್ಟ ಲ್ಯಾಂಡು ಸರ್. ಇದು ವ್ಯವಸಾಯ ಮಾಡ್ತಕ್ಕಂಥ ಭೂಮಿ ಸರ್ ಇದು. ಅಂದರೆ ಸ್ವಲ್ಪ ಗಿಡಗಳು ಬೆಳ್ಕೊಂಡಿದೆ, ಏನು ಸಮಸ್ಯೆ ಇಲ್ಲ, ಆರಾಮ್ಸೆ. ಇದು JCB ಏನು ಅವಶ್ಯಕತೆ ಇಲ್ಲ, ಬರೀ ಆರಾಮ ಮಾಡಿದ್ರೆ ಹೋಗುತ್ತೆ. ರೆಡ್ ಸಾಯಿಲ್ ಅಂದರೆ ರೆಡ್ ಸಾಯಿಲ್ ಸರ್. ಒಳ್ಳೆ ಮಣ್ಣು, ಒಳ್ಳೆ ಸೂಪರ್ ಮಣ್ಣು ಸರ್ ಇದು. ಎಲ್ಲ ಈರುಳ್ಳಿ ಹಾಕಿದ್ದಾರೆ, ವ್ಯವಸಾಯ ಮಾಡ್ತಾಯಿದ್ದಾರೆ, ಬೀಟ್ರೋಟ್ ಹಾಕಿದ್ದಾರೆ, ಎಲ್ಲ ಥರ ಇದೆ. ಪಕ್ಕಕ್ಕೆ ಒಂದು 2 ಕಿಲೋಮೀಟ್ರ್ ಆಗುತ್ತೆ ಮಣ್ಣು, ಊರು ಒಂದು 2 ಕಿಲೋಮೀಟ್ರ್. ಒಳ್ಳೆ ಜನರಲ್ ಲ್ಯಾಂಡು ಸರ್ ಇದು, ಸೂಪರ್ ಲ್ಯಾಂಡು. ನೀವು ಯಾರು ಕಡಿಮೆ ಅಮೌಂಟಲ್ಲಿ ನೋಡ್ತಾ ಇದ್ದೀರಾ ಅವ್ರಿಗೆ ಸೂಟಬಲ್ ಜಾಗ ಸರ್ ಇದು. ನಿಮಗೆ ರೈತರಿದ್ದಾರೆ, ಆರಾಮ್ಸೆ ಮಾಡಿಕೊಡ್ತೀವಿ ಸರ್. ಒಳ್ಳೆ ಲ್ಯಾಂಡು, ಒಳ್ಳೆ ವಾತಾವರಣ ಇದೆ. ನೀವು ಇಲ್ಲಿ ಏನು ಬೇಕಾದ್ರೂ ಮಾಡ್ಬೋದು. ಇಲ್ಲಿ ಬೇಕಾದ್ರೆ ನೀವು ಆರಾಮ್ಸೆ ಕೋಳಿ ಫಾರ್ಮ್ ಮಾಡ್ತೀರಾ ಮಾಡ್ಬೋದು, ಹಸು ಸಾಕಾಣಿಕೆ ಮಾಡ್ತೀರಾ ಮಾಡ್ಬೋದು, ಎಲ್ಲ ಥರ ಮಾಡ್ಬೋದು ಸರ್. ಕೆಂಪು ಮಣ್ಣು ಬರುತ್ತೆ ಸರ್. ಎಲ್ಲ ಕಲ್ಟಿವೇಷನ್ ಮಾಡಿಲ್ಲ, ಬಟ್ ಆದರೆ ಕಲ್ಟಿವೇಷನ್ ಮಾಡಿಬಿಟ್ರೆ ಇದು ಒಳ್ಳೆ ಇಟ್ಟಿಗೆ ಮಣ್ಣು. ಅಂದರೆ ಈ ಪೂರ್ತಿ ಏನು 4 ಎಕರೆ 24 ಗುಂಟೆ ತೋರಿಸ್ತಾ ಇದ್ದೀನಿ, ಇದು ಕಲ್ಟಿವೇಷನ್ ಮಾಡಿಲ್ಲ ಸರ್. ಎಕ್ಸ್ಟ್ರಾನೇ ನಿಮಗೆ ಜಮೀನು ಒಂದು 2 ಎಕರೆ ಮೇಲೆ ಬರುತ್ತೆ ಸರ್. ನಿಮ್ಮ ಬೌಂಡ್ರಿ ಫಿಕ್ಸ್ ಮಾಡಿದ್ರೆ ಒಂದು 6 ಎಕರೆ ತನಕನೂ ಬರುತ್ತೆ ಜಾಗ, 6 ಎಕರೆ ತನಕನೂ ಬರುತ್ತೆ. ಒಂದು ಬೋರು ಕೂಡ ಇದೆ, ಎಲ್ಲ ಕೆಂಪು ಮಣ್ಣು ಸರ್. ಒಂದು ಬೋರ್ ಇದೆ ಈ ಜಾಗದಲ್ಲಿ, ಬೋರ್ನು ಕೂಡ ತೋರಿಸ್ಕೊಡ್ತೀನಿ ನೋಡಿ. ಅವ್ರು ವ್ಯವಸಾಯ ಮಾಡೋಕ್ಕಾಗ್ದೇ ಪಾಪ ಬಿಟ್ಬಿಟ್ಟಿದ್ದಾರೆ. ಒಳ್ಳೆ ಕೆಂಪು ಮಣ್ಣು ಸರ್ ನೋಡಿ. ಮಣ್ಣು ಮಾತ್ರ ಎಲ್ಲ ಕೆಂಪು ಮಣ್ಣು ಸರ್ ನೋಡಿ. ಇದೇ ಬೋರು, ಇದೇ ಪಂಪ್ ಹೌಸ್ ಬರುತ್ತೆ. ಅವ್ರು ಏನು ವ್ಯವಸಾಯ ಮಾಡಿಲ್ಲ, ಬಟ್ ಇದೇ ಟ್ರಾನ್ಸ್ಫಾರ್ಮ, ಇದೇ ಬೋರು ಸರ್. ಒಳ್ಳೆ ನೀರಿದೆ, ಸುತ್ತಮುತ್ತ ವ್ಯವಸಾಯ ಮಾಡ್ತಾರೆ ಸರ್. ಏನೂ ತೊಂದರೆ ಇಲ್ಲ, ಎಷ್ಟೊತ್ತು ಬೇಕಾದ್ರೂ ಬರ್ಬೋದು ಹೋಗ್ಬೋದು. ಒಳ್ಳೆ ವ್ಯೂಸು. 4 ಎಕರೆ 21 ಗುಂಟೆ RTC, ಒಂದು 2 ಎಕರೆ ಖರಾಬ್ ಬರುತ್ತೆ ಸರ್. ಏನಾದರೂ ಇಂಟ್ರೆಸ್ಟ್ ಇದ್ದರೆ ರೇಟು ಕೂಡ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ, ನೋಡ್ಕೊಳ್ಳಿ ಸರ್. ಬೆಂಗಳೂರಿಗೆ ಒಂದು 180 ಕಿಲೋಮೀಟ್ರ್ ಆಗುತ್ತೆ ಸರ್. ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರ್ತಕ್ಕಂಥ ಪ್ರಾಪರ್ಟಿ.